ಇದೇನ ಆಂಟಿ, ಇಬ್ರು ಕೈಯಲ್ಲೂ ಹೊಸ ಬಟ್ಟೆ? ಅದು ನಿರೋಷ, ನಾವು ಓ, ಆದಿ ಮದ್ವೆಗಂತ ನಿಮ್ಮ ತಂದಿರೋ ಹೊಸ ಬಟ್ಟೆನಾ? ಆಂಟಿ, ನಾನು ಈಗ ತಾನೇ ಆ ದಿನ ಮಾತಾಡ್ಸ್ಕೊಂಬಂದೆ. ಅವನು ನಮ್ಮ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದಾನೆ. ನಾನು ಹೇಳೋದಕ್ಕೆಲ್ಲ ಅವನು ಒಪ್ಕೊಂಡಿದ್ದಾನೆ, ಅವನು ಹೇಳೋದಕ್ಕೆಲ್ಲ ನಾನು ಒಪ್ಕೊಂಡಿದ್ದೀನಿ. ಒಪ್ಪಿಗೆ ಅಂದ್ರೆ ಏನು? ಆದಿ ನಿನಗೇನು ಹೇಳ್ದ? ನೀನು ಆದಿಗೇನು ಹೇಳ್ದ? ಇದೇನಂಕಲ್ ಈಗ ಕೇಳ್ತಿದ್ದೀರಾ? ಎಲ್ಲ ನಿಮಗೆ ಗೊತ್ತಿರೋದೇ ಅಲ್ವಾ? ಗೊತ್ತಿಲ್ದಿರೋದಕ್ಕೆ ಕೇಳ್ತಿರೋದು. ಆದಿ ಏನು ಹೇಳ್ದ ಅಂತ. ಏನು ಅಂದ್ರೆ, ಆದಿ ಈ ಮನೆಗೆ ಹಿರಿಮಗ ಅನ್ನೋದು ಪ್ರೂವ್ ಆಗಬೇಕು. ಆರ್ಯನ್ ಮದ್ವೆಗಿಂತ ಮುಂಚೆ ನನ್ನ ಮದುವೆ ಆಗಬೇಕು ಅಂತ ಕಂಡೀಷನ್ ಹಾಕಿದ್ದೆ, ಅದಕ್ಕೆ ಅವನು ಒಪ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ನಮ್ಮಿಬ್ರು ಮದುವೆ ಆದಮೇಲೆ ಆರ್ತಿ ಆಂಟಿನೂ ನಮ್ಮ ಜೊತೆಲೇ ನಮ್ಮ ಮನೇಲೇ ಇರಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ಅವನು ಓಕೆ ಅಂತ ಹೇಳಿದ್ದಾನೆ. ನನಗೆ ಹೊಸ ಜೀವನ ಕೊಡ್ತಿರೋದು ಆರ್ತಿ ಆಂಟಿ. ಅವ್ರನ್ನ ಬಿಟ್ಟು ನನ್ನಿಂದಂತೂ ಇರೋಕ್ಕಾಗಲ್ಲಪ್ಪ. ಆದಿಗೂ ಅಷ್ಟೇ, ಅವರಮ್ಮ ಅಂದರೆ ಪ್ರಾಣ. ಅದಕ್ಕೆ ನಾನು ಹೇಳಿದ ತಕ್ಷಣ ಇಲ್ಲ ಅಂತ ಹೇಳಿದೆ, ಥಟ್ ಅಂತ ಒಪ್ಪಿಗೆ ಕೊಟ್ಬಿಟ್ಟ. ಅಂದ್ರೆ ಈ ಮನೆನ 2 ಭಾಗ ಮಾಡಬೇಕು ಅಂತಿದ್ಯಾ? ಅಯ್ಯೋ, ನಾನೇನು ಹಾಗೆ ಹೇಳ್ದೆ ಅಂಕಲ್. ಆದಿಗೆ ಈ ಮನೇಲಿ ಸಿಗ್ಬೇಕಾಗಿರೋ ಗೌರವ ಬೆಲೆ ಸಿಗುತ್ತೆ ಅಂದಮೇಲೆ ನಾವೆಲ್ಲ ಒಟ್ಟಿಗೆ ಇರ್ಬೇಕಲ್ವಾ? ಅದಕ್ಕೆ ಅಂಕಲ್, ನನಗೂ ಮತ್ತೆ ಆದಿಗೂ ಆರ್ತಿ ಆಂಟಿ ಜೊತೆಗಿರ್ಬೇಕು ಅಷ್ಟೇ. ಅಮ್ಮ ಯಾರ ಜೊತೆನೂ ಬರಲ್ಲ, ಅವ್ರು ನನ್ನ ಜೊತೆನೇ ಇರ್ತಾರೆ. ಯಾರು ಬಂದರೂ ತಡೆಯಕ್ಕಾಗಲ್ಲ. ಆಂಟಿ ಯಾರ ಜೊತೆ ಇರಬೇಕು ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಅಂಕಲ್, ನೀವು ಬಟ್ಟೆ ಹಾಕೋಬೇಕಾಗಿರೋದು ಆರ್ಯನ್ ಮದುವೆಗಲ್ಲ, ನನ್ನ ಮದುವೆಗೆ. ನೋಡಿದ್ರಮ್ಮ ಹೇಗೆ ಮಾತಾಡ್ತಾಳೆ ಅಂತ? ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಅಂತ. ನೀವೇ ಡಿಸೈಡ್ ಮಾಡಿ. ನಿರೋಷ ಹೇಳ್ದಂಗೆ ಈ ಮಾತನ್ನ ನಿರೋಷ ಹೇಳಿದ್ದಾಗ್ಲಿ, ಆದಿ ಅವಳ ಹತ್ರ ಹೇಳಿಸಿದ್ದಾಗ್ಲಿ ಅಲ್ಲ, ನಿಮ್ಮ ಮನಸ್ಸಲ್ಲಿ ಇದ್ದಿದ್ದನ್ನ ಅವಳ ಬಾಯಲ್ಲಿ ಹೇಳಿಸಿದ್ದೀರಾ.